ಎಲ್ಲರಿಗೂ ನಮಸ್ಕಾರ. ಸೊ ನಿನ್ನ ಹೆಸರು ನೀನೇ ಹೇಳ್ಕೊ, ನೀನೇ ಇಂಟ್ರೊಡ್ಯೂಸ್ ಮಾಡ್ಕೊ. ಎಲ್ಲಿ ತೋರಿಸ್ಬೇಕು? ಹಿಂಗಿದೆಯಾ? ಒಂದು ನಿಮಿಷ ಅಲ್ಲ ಇಲ್ಲಿ ನೋಡು ವಿಶ್ವ ಸೇಮ್ ಡಿಟೋ ಅಂತೆ. ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಲಾಗ್ ಬಂದು ನಾವು ಮದುವೆ ಆದಮೇಲೆ ಮಾಡಿರೋ ಫಸ್ಟ್ ಲಾಗ್. ನನ್ನ ನ್ಯೂ ಚಾನಲ್ ಇದೆಯಲ್ಲ, ಅದಕ್ಕೆ ಈ ಫಸ್ಟ್ ವಿಡಿಯೋನ ಹಾಕಬೇಕು ಅಂತ ಮಾಡಿದ್ದು. ಬಟ್ ಕಾರಣಾಂತರಗಳಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ. ಸೊ ಲೇಟಾಗಿ ಮಾಡ್ತಾ ಇದ್ದೀನಿ. ಅದನ್ನೇನೇನು ಮಾಡಿದ್ವಿ ಅಂತ ನಿಮ್ಗೆ ನೋಡೋಕ್ಕೆ ಕ್ಯೂರಿಯಾಸಿಟಿ ಇದೆಯಾ? ದಯವಿಟ್ಟು ಬನ್ನಿ ನೋಡಿ. ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಫಸ್ಟ್ ವಿಡಿಯೋ ವ್ಲಾಗಿಂಗ್, ಫಸ್ಟ್ ವ್ಲಾಗ್ ನಮ್ಮದು. ಸೊ ಯುವ ಲವಿ ವ್ಲಾಗ್ಸ್ ಇವಾಗೇ ಸ್ಟಾರ್ಟ್ ಮಾಡಿದ್ದೀವಿ. ಇದೇ ನಮ್ಮ ಫಸ್ಟು ವಿಡಿಯೋ ಅನ್ಕೊತಿದ್ದೀನಿ. ಬ್ಯಾಕ್ಗ್ರೌಂಡು ನಿಮಗೆ ಕಾಣಿಸ್ತಿರತ್ತೆ, ಬ್ಯಾಕ್ ವಾಟರ್ ನಿಮಗೆ ಇಲ್ಲ, ಸುತ್ತಮುತ್ತ ರೆಸಾರ್ಟ್ಸ್ ಇರುತ್ತೆ. ಸೊ ನಾನು ಹೇಳ್ತೀನಿ ಎಲ್ಲ ಅವ್ರದ್ದು ಬರ್ಡೇ ಇವಾಗ, ಅದಕ್ಕೆ ಸೆಲೆಬ್ರೇಟ್ ಮಾಡಬೇಕಂತ ಬಂದಿದ್ದೀನಿ. ಇವಾಗ ನಾನು ಅವನ್ನ ಪರಿಚಯ ಮಾಡಿಸಿ ಆದಮೇಲೆ ಒಬ್ಬೊಬ್ಬರನ್ನ ಪರಿಚಯ ಮಾಡ್ತಾ ಹೋಗ್ತೀನಿ. ಓಕೆನಾ? ಇವಳೇ ಪರಿಚಯ ಮಾಡ್ತಾಳೆ, ಯಾಕಂದರೆ ಈ ಚಾನಲ್ ಅವಳಿಗೆ ಸಂಬಂಧಪಟ್ಟಿರೋದು. ಸೊ ಅಲ್ವಾ, ನಿಂದಲ್ವಾ? ಹೌದು. ಸೊ ಹಾಯ್, ಎಲ್ಲರಿಗೂ ನಮಸ್ಕಾರ. ಸೊ ನಿನ್ನ ಹೆಸರು ನೀನೇ ಹೇಳ್ಕೊ, ನೀನೇ ಇಂಟ್ರೊಡ್ಯೂಸ್ ಮಾಡ್ಕೊ. ನನ್ನ ಹೆಸರು ಪಲ್ಲವಿ ಅಂತ, ಇವ್ರ ವೈಫು. ಮತ್ತು ಇನ್ನೇನು ಪರಿಚಯ ಮಾಡೋದು ಕನ್ನಡಿಗರಿಗೆ? ದಿನ ಡೈಲಿ ಹೋಗ್ತಾ ಡೇ ಬೈ ಡೇ ಗೊತ್ತಾಗುತ್ತೆ. ಯಾಕಂದರೆ ಇವಳಿಗೆ ಸೊ ಇಲ್ಲ ಫಸ್ಟ್ ಟೈಮ್ ಇದು. ಸೊ ನೋಡೋಣ ಹೆಂಗೆ ಇರುತ್ತೆ ಅಂತ. ಇವಾಗ ಡಲ್ ಇದೆ, ಈ ಥರ ಬ್ಯಾಕ್ಗ್ರೌಂಡೆಲ್ಲ ಬ್ರೈಟ್ನೆಸ್ ಇರೋದ್ರಿಂದ. ಸೊ ಒಬ್ಬೊಬ್ಬರನ್ನ ಪರಿಚಯ ಮಾಡಿಸ್ತಾರೆ. ಚಿಕ್ಕದಾಗಿ ಬರ್ತ್ಡೇ ಸೆಲೆಬ್ರೇಷನ್ ಇಟ್ಕೊಂಡಿದ್ವಿ. ಇವಾಗ ನಮ್ಮ ಮನೇಲಿ ಕೆಲವ್ರು ಬಂದಿದ್ದೀವಿ ಎಲ್ಲರೂ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ. ಅದರಲ್ಲಿ ಕೆಲವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ಇವನು ನನ್ನ ತಮ್ಮ, ಚಿಕ್ಕಮ್ಮ ಮಗ ಚಿಂಟು ಅಂತ. ಅವಳು ನನ್ನ ಸಿಸ್ಟರ್. ಅಲ್ಲ, ವಿಶ್ವ. ಚಿಂಟು ಅಂತ ಕರೀತಾರೆ. ಅವಳು ನನ್ನ ಚಿಕ್ಕಮ್ಮನ ಮಗಳು, ತಂಗಿ. ಅವಳು ನನ್ನ ತಂಗಿ. ಓಕೆ. ಹೆಸರು ರೀನಾ, ಜೋಸ್ನಾ ಅಂತ. ರೀನಾ ಎರಡು ಇದೆ. ನನ್ನ ಸಿಸ್ಟರು, ಓನ್ ಸಿಸ್ಟರ್ ಅವಳು ಪವಿ. ಹೇಳಿ, ಯಾರು ಇಂಟ್ರೊಡ್ಯೂಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಏನು ಗಿಫ್ಟ್ ಕೊಟ್ಟಿದ್ದಾಳೆ ಅಂತ ನೋಡಬೇಕು. ಅವಳು ಯಾಕೆ ಇಂಟ್ರೊಡ್ಯೂಸ್ ಮಾಡಲ್ವಾ? ನನ್ನ ಸಿಸ್ಟರು ರೇಷ್ಮಾ. ನಿನ್ನ ಲೆಕ್ಕಕ್ಕೆ ಇಲ್ಲ. ಕುತ್ಕೊಳ್ಳಿ. ನಿನ್ನ ತಂಗಿ ಏನಾಯ್ತು? ಹೋಗ್ತಿದೆ ಹಿಂದೆಗೆ. ಸರಿ, ಓಪನ್ ಮಾಡಬೇಕು. ಏನೋ ಗಿಫ್ಟ್ ಅಂತೆ, ಫಸ್ಟ್ ಗಿಫ್ಟ್ ಅಲ್ವಾ ಬರ್ಡೇದು? ನೋಡೋಣ. ಫಸ್ಟ್ ಗಿಫ್ಟ್ ಅಲ್ಲ, ಬರ್ತ್ಡೇಸಲ್ಲಿ ತುಂಬ ಗಿಫ್ಟ್ಗಳು ಬಂದಿದೆ. ಅದೇ ಆಫ್ಟರ್ ಮ್ಯಾರೇಜ್. ಓಕೆ, ಡನ್. ಗಾಯ್ಸ್, ಇದು ಲಾಗ್ ಅಂತ ಸ್ಟಾರ್ಟ್ ಮಾಡಿದ್ದು. ಬಟ್ ವಿಡಿಯೋ ಮಾಡ್ತಾ ಮೊಬೈಲು ಕ್ಯಾಮ್ರಾಸ್ ಎಲ್ಲ ಬೇರೆಯವ್ರ ಕೈಯಲ್ಲಿ ಹೋಗ್ತಾ ಇತ್ತಲ್ಲ. ಸೊ ಅವ್ರಿಗೆ ಗೊತ್ತಾಗಿಲ್ಲ, ಶಾರ್ಟ್ ವಿಡಿಯೋ ಥರ ಮಾಡಿಬಿಟ್ಟಿದ್ದಾರೆ. ಪರವಾಗಿಲ್ಲ ಅಂತ ಹಂಗೆ ಹಾಕಿದ್ವಿ. ಕೆಲವು ವಿಡಿಯೋಸ್ಗಳು ಹಿಂಗೆ ಶಾರ್ಟ್ ವಿಡಿಯೋ ಥರ ಇದೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಕೆಲವೊಂದು ಲೊಕೇಶನ್ಗೆಲ್ಲ ಹೋಗಿದ್ವಿ, ತುಂಬ ಚೆನ್ನಾಗಿದೆ. ನೋಡಿ ಎಂಜಾಯ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ದೊಡ್ಡದೇ ಕೊಟ್ಟಿದೆ, ನೋಡೋಣ ಒಂದ್ಸಾರಿ ಕೈ ಹೆಂಗಿರತ್ತೋ. ಇವಾಗ ಇನ್ನೊಬ್ಬ ತಮ್ಮ ಗಿಫ್ಟು. ನೋಡು ಎರಡು. ನೋಡೋಣ ಈ ಗಿಫ್ಟ್ ಹೆಂಗಿದು ಅಂತ. ನನಗೂ ಗೊತ್ತಿಲ್ಲ ಇದೆಲ್ಲ. ಇಷ್ಟುಗೆ ಅದಕ್ಕೇನ ಇಷ್ಟು ಲೇಟ್ ಆಗಿರೋದು ನಿಮಗೆ? ನನ್ಗ ಇದೇನು ನನಗೆ ನೀವು ಆ ಕಡೆ, ವಿಶ್ವ ನೀನು ಈ ಕಡೆ ಬರಪ್ಪ. ಇಬ್ಬರನ್ನೂ ಫೋಕಸ್ ಮಾಡೋಕ್ಕೆ ಕಷ್ಟ. ಆ ಕಡೆ ಕುತ್ಕೊಳ್ಳಿ ಬಾವ.
ನನಗೆ ಫೋಟೋಸ್ ಅಂದರೆ ನನಗೆ ಇಷ್ಟ ಇರಲಿಲ್ಲ. ಬಟ್ ಇವಾಗ ಫೋಟೋಸ್ ಅಂದ್ರೆ ಒಂಥರ ಜಾಸ್ತಿ ಇದೆ ಇಷ್ಟ ಆಗಲ್ಲ ಅಂದ್ರೆ ಬಂದು ಎತ್ತೆಗಿರಿ. ಅಲ್ಲಿ ತೋರ್ಸ್ಬೇಕು. ಹಿಂಗಿದ್ಯಾ? ಒಂದ್ ನಿಮಿಷ ಚೆನ್ನಾಗಿದೆ. ಎರಡು ಸೇಮ್ ಚೆನ್ನಾಗಿದೆ. ಎರಡು ಮನೆಗೂ ಆಯ್ತು. ಗೈಸ್, ಇದು ನೋಡಿದಿರಾ? ಇದೇ ಗಿಫ್ಟ್ ಅಂತೆ. ಯಾರು ಕೊಟ್ಟಿರೋದು ಯಾರಿಗೆ ಅಂದ್ರೆ ಇವನಿಗೆ ಕೊಟ್ಟಿರೋದು. ತಮ್ಮ ಅಂತ ಯಾವ ಥರ ಕೊಟ್ಟಿರೋ ವೆಲ್ಕಮ್ ಅಂತ ಇಟ್ಟಿರೋದು. ಯಾವ ಥರ ಇರ್ಕೊಡಿ ನಿಮಗೆ ಈ ಥರನೂ ಗಿಫ್ಟ್ ಕೊಡ್ತಾರೆ ಅಂತ ನಾನು ನೋಡಿ. ನೀನನ್ನು ಕರ್ಕೊಂಡು ಹೋಗಿ ನಿನ್ನ ಮುಂದೆನೇ ತಗೊಂಡ್ಲಾ? ಇದು ಹೈಲೈಟು ಅಲ್ಲ. ಇಲ್ಲಿ ನೋಡು ವಿಶ್ವ, ಸೇಮ್ ಡಿಟೋ ಅಂತೆ. ಪಲ್ಲುಗೆ ಜಾಸ್ತಿ ಇಷ್ಟ ಆಯ್ತಲ್ವಾ ಫೋಟೋ? ಇದು ನನಗೆ ಜಾಸ್ತಿ ಇಷ್ಟ ಆಯ್ತು. ಅದು ಲೈಟ್ ಹಾಕಿ ಸಾಕಾಗಿ ಬೇರೆ ಲೆವೆಲ್ ಇರುತ್ತೆ. ಕರ್ಗಿ ಅದಕ್ಕೆ ನಮ್ಮ ಮಾತು ಕೇಳ್ಬೇಕು ನೋಡಿ. ఏమైందో ఏమో నాలో నీ అలగిడితో ఏమవుతోందో ఏమో నాలో నీ అలజడితో ఏమి నీది గుండెల్లో భారంగా అయినా మది గువ్వల్లే మారంగా ఏమిటిది నీ వెనకే వేగంగా ఏమైనా అది మారెను నాలో కొత్తగా అనుకోకుండా నా ఎద నిండా నువ్వే నిండావే కాదనకుండా నీ మది నిండా నన్నే నింపుకోవే మళ్ళీ మళ్ళీ చూసి నన్ను పాడు చెయ్యకే ముల్లై దిల్లే గిల్లి నన్ను వదిలి వెళ్ళిపోకే ఏమైందో ఏమో నాలో నీ తలపులతో ఏమవుతుందో ఏమో నాలో నీ తపనలతో ఏమిటిది ప్రాణంలో ప్రాణంగా అయినా మది మాటల్లో మౌనంగా ఏమిటిది నా తీరే ఇంతగా ఏమైనా అది మారెను నాలో ఈ అడుగుల వెంటే వస్తా నీడగా ఈ కంటికి రెప్పై ఉంటా పాపగా గడదాకా కాచుకుంటా ఒట్టుగా నీకోసం ప్రాణమిస్తా ప్రేమగా ಹೇಳು. ಕೆರೆ
ಅಲ್ಲಿ ಅಲ್ವಾ? ಹ್ಞೂ పల్లు మళ్ళీ మళ్ళీ దూరం నెత్తి ప్రాణం తీయకే అని ప్రేమను బాడుగా తెలిసి నన్ను జోలుగా హత్తుకుపోవే